ಸನ್ಯಾಸಪುರದ ರಸ್ತೆ ಏನು ಹಾಸನ ಮೈಸೂರು ರಸ್ತೆಯಿಂದ ಸನ್ಯಾಸಪುರ ಮಾರ್ಗವಾಗಿ ಮತ್ತೆ ಹಾಸನ ಮೈಸೂರು ರಸ್ತೆ ಸೇರ್ತಕ್ಕಂಥ ಲಿಂಕ್ ರಸ್ತೆ ಬಗ್ಗೆ ಇದು ಗೊಂದಾಯಿತು. ಆ ಗೊಂದ ಎಲ್ಲಿ ಪ್ರಾರಂಭ ಆಯಿತು? ನಮ್ಮ ಶಾಸಕರು ಸನ್ಯಾಸಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ದೂರ ಹೇಳಿದಾಗ ಕಾಂಟ್ರಾಕ್ಟ್ ಗುತ್ತಿಗೆದಾರನ ಮತ್ತೆ ಇಂಜಿನಿಯರ್ನ ಕರೆದು ಅಂದಾಜು ಪಟ್ಟಿ ಪ್ರಕಾರ ನಿಮ್ ಕೆಲಸ ಕಾಮಗಾರಿ ಮಾಡಪ್ಪ ಅಂತ ಹೇಳಿದ್ರು. ನೀವು ಅವರು ಪ್ರಶ್ನೆ ಮಾಡಿದ್ದನ್ನೇ ನೀವು ಹುರಿಯೋ ಬಾಣ್ಲಿ ಬಿದ್ದಂಗೆ ತಕ 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 ಕುಣಿತಾ ಇದ್ದೀರಿ ಅಂದ್ರೆ ಇದ್ರ ಹಿನ್ನೆಲೆ ಏನು? ನೀವು ಸ್ವಹಿತಾಸಕ್ತಿ ಇಲ್ಲ ಅಂತ ನಿಮ್ಗೆ ಯಾಕೆ ಅಷ್ಟೊಂದಾರಿ ಬೇಸರ ಆಯ್ತೈತೆ? ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ. ಆ ಸನ್ಯಾಸಪುರ ರಸ್ತೆಗೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ ಮಾಜಿ ಸಚಿವರು ಇನ್ಸ್ಪೆಕ್ಷನ್ ಮಾಡಿದ ನಂತರ ಇರ್ತಕ್ಕಂಥ ವೆಟ್ ಮಿಕ್ಸ್ ಎಲ್ಲ ತೆಗೆದಿದ್ದೀರಿ, GSP ತೆಗೆದಿದ್ದೀರಿ. ಈಗ ಹೋಗ್ತಾ 40 mm ಆಗ್ತಾ ಇದ್ದೀರಲ್ಲ, ಅಲ್ಲಿ ಕಾಮಗಾರಿ ಕಳಪೆ ಆಗಿತ್ತು ಅಂತ ನೀವೇ ಒಪ್ಕೊಂಡಿದ್ದೀರಲ್ಲ ಸೊಮ್ಮೆ. ಕಾಮಗಾರಿ ಕಳಪೆ ಇಲ್ದಿದ್ರೆ ನೀವೇ GSP ತೆಗಿತೀರಿ, ರಿಮೂವ್ ಮಾಡಿದ್ರೆ ಹೋಗಿ ನೋಡ್ಕೊಂಬಂದಿ ನೀವು ಪತ್ರಕರ್ತರು. ಅಂದಾಜು ಪಟ್ಟಿನಲ್ಲಿ 40 mm ಹಾಕ್ಬೇಕು, 40 mm ಹಾಕಾದ್ಮೇಲೆ GSP ಹಾಕ್ಬೇಕು, GSP ಮೇಲೆ ವೆಟ್ ಮಿಕ್ಸ್ ಹಾಕ್ಬೇಕು ಅಂತ ಇದ್ದು ನೇರವಾಗಿ ವೆಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ಡಾಂಬರೀಕರಣ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದ ಗುತ್ತಿಗೆದಾರರು. ಅದನ್ನ ಪ್ರಶ್ನೆ ಮಾಡಲಾಗಿ ನಾವು ಪ್ರಶ್ನೆ ಮಾಡಿದ ನಂತರ GSP ಅನ್ನು ತೆಗೆದು ಇವತ್ತು 40 mm ಹಾಕಿ ವೆಟ್ ಮಿಕ್ಸ್ ಹಾಕ್ತಕ್ಕಂಥ 40 mm ಹಾಕಿ GSP ಹಾಕ್ತಕ್ಕಂಥ ಕೆಲಸವನ್ನು ಗುತ್ತಿಗೆದಾರ ಮಾಡ್ತಾ ಇದ್ದಾರೆ. ನೀವು ಕಾಮಗಾರಿ ಕರೆಕ್ಟ್ ಆಗಿ ಮಾಡಿದ್ರೆ ಯಾಕೆ ತೆಗಿಸ್ತಿದ್ರಿ ಜಲ್ಲಿನ? ನಾವು ಪ್ರಶ್ನೆ ಮಾಡೋವರೆಗೆ ಕಾಮಗಾರಿ ನಡೀತಾ ಇತ್ತಲ್ಲ. ಪ್ರಶ್ನೆ ಮಾಡೋದು ಬೆಳಿಗ್ಗೆ ನಿಮ್ಮ SC ಬಂದವ್ರೆ, ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದವ್ರೆ, ನಿಮ್ಮ AEE ಬಂದವ್ರೆ, ಎಲ್ಲರೂ ಹೋಗಿ ರಸ್ತೆನಲ್ಲಿ ನಿಂತ್ಕೊಂಡು ನೀವೇ ಮೆಟೀರಿಯಲ್ ತರಿಸಿದಿರಲ್ಲ. ಅಲ್ಲಿ ಕಾಮಗಾರಿ ಕಳಪೆ ಆಗಿತ್ತು ಅಂತ ನೀವೇ ಒಪ್ಕೊಂಡಿರ್ತಾನೆ. ಇದು ಅದನ್ನು ಬಿಡಿ, ಒಂದ್ ಕಡೆಗೆ ಎಸ್ಟಿಮೇಟ್ ಅಲ್ಲಿ ನೀವು 80 ಪಾಯಿಂಟ್ ಸೇರಿಸ್ಕೊಂಡಿದ್ದೀರಿ. ಹೋಗಿ ನೋಡಿರಿ, ಎಲ್ಲ ಪತ್ರಕರ್ತರು ಇದ್ದೀರಿ. ಅದೆಷ್ಟು ಟಿಪ್ಪರ್ ಮಣ್ಣು ನೋಡಿದವ್ರೆ, ಅದ್ ಯಾವ್ದಾದ್ರು ಛಾಯಾಚಿತ್ರ ಇದ್ರೆ ನಮ್ಗೆ ತೋರಿಸಿ ಒಪ್ಕೋತೀವಿ ನಾವು. ನೀವು ಕಾಮಗಾರಿಯನ್ನ ಭಾರಿ ಗುಣಮಟ್ಟದಲ್ಲಿ ಮಾಡಿದಿರಿ. ಮಾಡ್ತಾ ಇರ್ತಕ್ಕಂಥದ್ದು ಕಳಪೆ ಕಾಮಗಾರಿ. ಅದನ್ನ ಪ್ರಶ್ನೆ ಮಾಡಿದ್ರೆ ನೀವು ತಕ 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 ಕುಣಿತಾ ಇದ್ದೀರಿ ಅಂತ ಏನ್ ಅರ್ಥ? ಇದ್ರಲ್ಲೇನೋ ನಿಮ್ ಸ್ವಾಯತ್ತಾಸಕ್ತಿ ಇತ್ತು ಅಂತಾನೆ ತಾನೇ ಅರ್ಥ. ನಾವೇನು ಮಾಡಿಲ್ಲ, ಭ್ರಷ್ಟಾಚಾರ ಮುಕ್ತರು ನಾವು, ಸ್ವಜನ ಹಿತಾಸಕ್ತಿ ಇಲ್ಲ ನಮ್ಗೆ ಅಂತ ಹೇಳ್ತೀವಿ. ನಮ್ಮ ನಾಯಕರು ತಂದಂತ 25 ಕೋಟಿ ಹಣನ PRED ತಂದು ನಾವು ಟೆಂಡರ್ ಮಾಡಿದ್ವಿ. ಟೆಂಡರ್ ಮಾಡಾದ ನಂತರ 10%, 15%, 20% ಗುತ್ತಿಗೆದಾರರು ಬಿರೋ ಹೋಗಿದ್ದು ಅಗ್ರಿಮೆಂಟ್ ಆಗ್ತಕ್ಕಂಥ ಹಂತದಲ್ಲಿ ಆ ಕಾಮಗಾರಿ ತಂದು ಲ್ಯಾಂಡ್ ಅರ್ಬಿ ಕೊಟ್ಟಲ್ಲ. ಇದರಿಂದ ಯಾವುದೇ ಸ್ವಾಯತ್ತಾಸಕ್ತಿ ಇಲ್ಲದೆ ಕೊಟ್ರ ಸೊಮ್ಮೆ 25 ಕೋಟಿ 20% ಬಿಲ್ ಅಂತ ಹೇಳಿದ್ರೆ 5 ಕೋಟಿ ಹಣ ಉಳಿತಿತ್ತು ಸರ್ಕಾರಕ್ಕೆ. ಆ 5 ಕೋಟಿನಲ್ಲಿ ಇನ್ನು 25 ಕಾಮಗಾರಿ ಮಾಡ್ಬೋದಿತ್ತಲ್ಲ, ಅಭಿವೃದ್ಧಿ ಮಾಡಿವ್ರಿ. ಯಾಕೆ ತಗೊಂಡೋಗಿ ಲ್ಯಾಂಡ್ ಅರ್ಬಿ ಕೊಟ್ಟಿದ್ದೀರಿ? ಲ್ಯಾಂಡ್ ಅರ್ಬಿ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು? ನಿಮ್ ಸ್ವಾಯತ್ತಾಸಕ್ತಿ ತಾನೆ, ನಿಮ್ಗೆ ಸಂಬಂಧಪಟ್ಟಂತವ್ರಿಗೆ, ನಿಮ್ ಹಿಂಬಾಲಕರಿಗೆ, ನಿಮ್ಗೆ ಬೇಕಾದವ್ರಿಗೆ ಸಹಾಯ ಮಾಡ್ಬೇಕು ಅಂತ ತಾನೆ. ಯಾಕೆ ಸುಮ್ಮನೆ ಮಾತನಾಡ್ತೀರಾ? ಇವತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ರಸ್ತೆ ನಿರ್ವಹಣೆಗಳನ್ನ ಮಾಡಿದ್ರಿ. ಒಂದೇ ಒಂದು ರಸ್ತೆನಲ್ಲಿ ಗುಂಡಿ ಮುಚ್ಚಿಲ್ಲ, ಒಂದೇ ಒಂದು ರಸ್ತೆನಲ್ಲಿ ಜಂಗಲ್ ತೆಗ್ದಿಲ್ಲ, ಒಂದೇ ಒಂದು ರಸ್ತೆನಲ್ಲಿ ರೋಡ್ ಮಾರ್ಕ್ ಮಾಡಿಲ್ಲ. ಏನ್ ಮಾಡ್ತಾ ಇದ್ದೀರಿ? ಏನ್ ಯಾರಿಗೂ ಗೊತ್ತಿಲ್ಲ ಹೇಳಿ ಸ್ವಾಮಿ, ಇಂಥ ಕೆಲಸ ಮಾಡಿ ಅಂತ ಬೋರ್ಡ್ ಹಾಕಿ ನೀವು ಕರ್ಕೊಂಡು ಸುದ್ದಿಗೋಷ್ಠಿಲಿ ಹೇಳಿ. ನೀವು ವಿರೋಧ ಪಕ್ಷದವರು ಸುಮ್ಮನೆ ಇರ್ಬೇಕು, ನಾವೇನ್ ಮಾಡೋದು ಅಂತ. ನಾವು ಸುಮ್ಮನಿದ್ದು 15 ವರ್ಷದಿಂದ ನೀವು ಸುಮ್ಮನಿರಿ ಅಂದ್ರೆ ಅದು ನಿಮ್ಮ ನ್ಯೂನತೆ ಸ್ವಾಮಿ. ಪ್ರಶ್ನೆ ಮಾಡಿದ್ರೆ ಪಾರ್ಲಿಮೆಂಟ್ ಇಂದ ಹಿಡಿದು ಪಂಚಾಯತಿ ತನಕ ವಿರೋಧ ಪಕ್ಷ ಇರೋದು ಆಡಳಿತ ಪಕ್ಷವನ್ನ ಸರಿದಾರಿಲ್ಲ ತಗೊಂಡು ಹೋಗ್ತಕ್ಕಂಥದಕ್ಕೆ. ಅದನ್ನ ಮಾಡ್ತಕ್ಕಂಥ ವಿರೋಧ ಪಕ್ಷದವ್ರ ಮೇಲೆ ನೀವು ಧಮಕಿ ಹಾಕ್ತೀರಾ? ಏನ್ ಮಾಡ್ತೀರಿ ಧಮಕಿ ಹಾಕಿ? ನಿಮಗೆ ಪ್ರಶ್ನೆ ಮಾಡೋದಿತ್ತಪ್ಪ. ನೀವು ಭ್ರಷ್ಟರಲ್ಲ ಅಂತ ಹೇಳಿದ್ರೆ, ಸ್ವಜನ ಪಕ್ಷಪಾತ ಇಲ್ಲ ಅಂತ ಹೇಳಿದ್ರೆ ನೀವ್ ಹೇಳ್ಬೇಕಿತ್ತು. ನಮ್ಮ ನಾಯಕರು ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ಸಂಬಂಧಪಟ್ಟಂತ ಇಲಾಖೆ ಇಂಜಿನಿಯರ್ ಹೇಳ್ಬೇಕಿತ್ತು, ತಗೊಂಡವ್ರಿಗೆ ಎಸ್ಟಿಮೇಟ್ ಕೊಡಿ, ಅವ್ರ ಮೇಲೆ ಇಂಚ್ ಪಟ್ಟಿ ತಗೊಂಡ್ ನಿಂತ್ಕೊಂಡು ಹಾಕಿಸ್ಕೊಳ್ಳಿ ಅಂತ ಹೇಳ್ಬೇಕಿತ್ತು. ಅದು ದೊಡ್ಡತನ. ನೀವು ಭ್ರಷ್ಟರಲ್ಲ ಅಂದ್ರೆ, ನಿಮ್ಮಲ್ಲಿ ಯಾವುದೇ ಸ್ವಜನ ಪಕ್ಷಪಾತ ಇಲ್ಲ ಅಂತ ಹೇಳಿದ್ರೆ, ಇದರಿಂದ ಯಾವುದೇ ವಸೂಲಾತಿ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರೆ ನೀವ್ ಹೇಳ್ತಿದ್ರಿ. ಎಷ್ಟು ಇಂಚ್ ಇದೆ ಎಂಬಾಕ್ಬಿಟ್ಟು ಹಾಕೊಳ್ಳಿ, ಎಷ್ಟು ಇಂಚ್ ಇದೆ 40 mm ಹಾಕೊಳ್ಳಿ, ಎಷ್ಟು ಇಂಚ್ ಇದೆ GSP ಹಾಕೊಳ್ಳಿ, ಎಷ್ಟು ಇಂಚ್ ಇದೆ ವೆಟ್ ಮಿಕ್ಸ್ ಹಾಕೊಳ್ಳಿ, ಅದ್ರ ಮೇಲೆ ಟಾರ್ ಮಾಡ್ಲಿ ಅಂತ ಅದು ಮಾಡ್ತಿದ್ರಲ್ಲ ನೀವು. ಆಗ ನಾವು ಗುಡ್, ನಾವು ಕೇಳಿದ್ಕೆ ಅವ್ರು ಕ್ಲೀನ್ ಆಗವ್ರೆ ಹೇಳ್ತಾರೆ ಅಂತ ಹೇಳಿ. ನೀವು ನಾವು ಪ್ರಶ್ನೆ ಮಾಡ್ತಿದ್ದಂಗೆ ಇಷ್ಟು ಮಾಡಿ ಕುಣಿದಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಏನೋ ಇದೆ ಅಂತ ಅರ್ಥನೇ ಅರ್ಥ. ನೀವೇನು ತಪ್ಪು ಮಾಡ್ತಿದ್ರೆ ಆ ಮೆಟೀರಿಯಲ್ ಯಾಕೆ ರಿಮೂವ್ ಮಾಡಿಸ್ತಿದ್ರೆ ಸಮರ್ಥಿಸ್ಕೊತೀವಿ, ಕರೆಕ್ಟ್ ಆಗಿದೆ ಮಾಡಪ್ಪ ಕೆಲಸ ಅಂತ ಹೇಳ್ತೀವಿ. ನಾವು ಪ್ರಶ್ನೆ ಮಾಡೋದು ನೀವು ನಿರ್ಧಾರದಲ್ಲಿ ಏನ್ ಮಾಡೋದು? ವಿರೋಧ ಪಕ್ಷದವ್ರು ಪ್ರಶ್ನೆ ಮಾಡೋದೇ ತಪ್ಪ. ಒಂದು ಮಂಡಿಂಗ್ ನಳ್ಳಿಗೆ ನಮ್ಮಲ್ಲಿ ಕುಡಿಯತಕ್ಕಂಥ ನೀರಿಲ್ಲ ಅಂತ ಹೇಳಿ 20 ಕೋಟಿ ಹಣವನ್ನು ನಮ್ಮ ನಾಯಕರು ತಂದಂತದ್ದನ್ನ ಇನ್ಯಾರು ನಿಮ್ಮ ನಾಯಕರುಗಳು ಹೇಳ್ತಾರೆ, ನಾವು ನಿಮ್ದ ಒಂದೇ ಒಂದು ಕಾಮಗಾರಿ ಗುದ್ಲಿ ಪೂಜೆ ಮಾಡಿದ್ರೆ ನಮ್ಮ ಶಾಸಕರಿಗೆ ರಾಜೀನಾಮೆ ಕೊಡಿಸ್ತೀವಿ. ನಾವು ತಂದ ಹಣ ಅಲ್ಲ ಸ್ವಾಮಿ 20 ಕೋಟಿ. ಅದನ್ನ ತುಂಡು ಮಾಡಿ ಹರಿದು ಹಂಚಿದಿರಲ್ಲ ಎಲ್ಲೆಲ್ಲೂ ಬೇಕಲ್ಲಿಗೆ. ಅದನ್ನ ಕರ್ಕೊಂಡು ನಿಮ್ಮ ಮುಖ್ಯಮಂತ್ರಿಗಳ ಹತ್ರ ಇಲ್ಲಿ ಶಂಕುಸ್ಥಾಪನೆ ಮಾಡಿಸೋದ್ರಲ್ಲ, ಅದ್ಯಾರ ಹಣ? ನಮ್ಮ ಹಣ ತಾನೇ ನೀವು ಗುದ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು. ಇದರಿಂದ ಯಾವ ಉದ್ದೇಶ ಇದೆ? ಅಷ್ಟು ಬೇಡ. PWD ನಲ್ಲಿ ಒಂದೊಂದು ಕಾಂಟ್ರಾಕ್ಟ್ ಒಂದೊಂದು ಕರಾರ್ನ 3 ಸತಿ ರಿಟೆಂಡರ್ ಮಾಡಿಸಿದ್ರಿ.
ಒಂದ್ಸಲ 2 ಸಲ ಅಲ್ಲ 3 ಸಲ ರಿಟರ್ನ್ ಮಾಡ್ತಿದ್ರಿ. ಕೊನೆಗೆ ಯಾವಾಗ್ಲೂ ಕೂಡ ನೀವ್ ಯಾರು ಬೇಕಾದ್ರೂ ನಿಲ್ಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದಾಗ ಎಲ್ಲವನ್ನೂ ಕೂಡ ಮರ್ಜ್ ಮಾಡಿ 1 ಕೋಟಿ 2 ಕೋಟಿ ಇರೋದನ್ನ 15 ಕೋಟಿ 20 ಕೋಟಿ ಮಾಡ್ಕೊಂಡು ತಗೊಂಡು ಯಾರು ಬೇಕಾದ್ರು ನಿಲ್ಸಿದ್ರಿ. ನಮ್ಮ ಕೃಷ್ಣರಾಜನಗರ ತಾಲೂಕಿನವರು ಮೈಸೂರಿನವರು ಯಾರು ಕಾಂಟ್ರಾಕ್ಟರ್ಗಳು ಹಾಕ್ಬಾರ್ದು ಆ ಮಟ್ಟಿಗೆ. ಇದೆಲ್ಲ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ಅನ್ನೋದು ಎಲ್ರಿಗೂ ಜನರು ಗೊತ್ತಿದೆ. ನೀವು ಗಾಜಿನ ಮನೆಗೆ ಕೂತ್ಕೊಂಡ್ಬಿಟ್ಟಿದ್ವಿ ಕೆಲಸ ನಮ್ಮ ಮೇಲೆ ದೂರ್ತಿರಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಪ್ರಶ್ನೆ ಮಾಡ್ತಕ್ಕಂಥದ್ದು ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾವ ಮನುಷ್ಯ ಪ್ರಶ್ನೆ ಮಾಡೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದರಲ್ಲಿ ನ್ಯೂನ್ಯತೆ ಇದೆ ಅಂತ ಅರ್ಥ. ನಿಮ್ಮಲ್ಲಿ ನ್ಯೂನ್ಯತೆ ಇರೋದ್ರಿಂದ ಇವತ್ತು ಹಿಂಗೆ ಆಡ್ತಾ ಇರೋದು. ನೀವು ಪ್ರಾಮಾಣಿಕರಾಗಿದ್ಮೇಲೆ ಕೇಳ್ಕೊಳ್ಳಿ ಬಿಡ್ರಿ ಅಂತ ಹೇಳ್ಬೇಕು. ಅದ್ರ ಬಿಡ್ಬಿಟ್ಟಿದ ಕೆಲಸ ನೀವ್ಯಾರು ಕೇಳಕ್ಕೆ ಅಂದ್ರೆ ನೀವು ಸರ್ವಾಧಿಕಾರಿ ರಾಷ್ಟ್ರನ? ನಾವಿರ್ತಕ್ಕಂಥದ್ದೇ ಪ್ರಶ್ನೆ ಮಾಡಕ್ಕೆ. ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರಿಗೆ ಪ್ರತಿ ಗ್ರಾಮದಲ್ಲಿ ಹೇಳಿದ್ದಾರೆ, ಇನ್ನು ಯಾವುದೇ ಕಾಮಗಾರಿ ನಡೀಲಿ ಆ ಕಾಮಗಾರಿ ಅಂದಾಜು ಪಟ್ಟಿ ಪ್ರಕಾರ ನಡಿಬೇಕು, ಆ ತರ ನೋಡ್ಕೊಳ್ಳಿ ಅಂತ. ನಾವು 2 ವರ್ಷ ಸುಮ್ಕಿದ್ರು ನಮ್ಮ ನಾಯಕರು. ಸುಮ್ಕಿದ್ದಾಗ ಒಂಥರ ಮಾತಾಡ್ತಿದ್ರೆ ಇಲ್ವೇ ಇಲ್ಲ ತಾಲೂಕಲ್ಲಿ ಅಂತ. ಈಗ ಗೊತ್ತಿದಂಗೆ ಯಾರೇ ಈ ತರನ ನಾವಿರ್ತಕ್ಕಂಥದ್ದೇ ಪ್ರಶ್ನೆ. ಸಾರ್ವಜನಿಕ ಹಣ ಪೋಲಾಗಬಾರ್ದು. ಪ್ರತಿಯೊಬ್ಬ ಮನುಷ್ಯನು ಕೂಡ ಕಟ್ತಕ್ಕಂಥ ಸಾರ್ವಜನಿಕರಿಂದ ವಸೂಲಾಗ್ತಾ ಇರ್ತಕ್ಕಂಥ ತೆರಿಗೆ ಹಣ ಪೋಲಾಗಬಾರ್ದು ಅಂತಕ್ಕಂಥ ಕಾರಣದಿಂದ ಇವತ್ತು ನಾವು ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿ ಅತ್ಯಂತ ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೆಲಸ ಮಾಡ್ತೀವಿ. ನೀವು ಮಾಡಿ, ಸಂತೋಷ. ಎಲ್ಲ ಅನ್ಬಿಟ್ಟು ಒಳ್ಳೆ ಕೆಲಸ ಮಾಡಿ, ನಮ್ಮ ಸಹಕಾರ ಇರ್ತೀವಿ. ನೀವು ಭ್ರಷ್ಟಾಚಾರ ಮಾಡಿದಾಗ ನಾವು ವಿರೋಧಿಸ್ತೀವಿ. ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಇದನ್ನ ತಿದ್ಕೋಬೇಕು ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ.